ಜಗದೀಶ್ವರಿ ಮಗಳು ತುಂಬಾ ಒಳ್ಳೆವಳು. ಹೀಗೆ ಭಾಗ್ಯನ್ ತರ ಬಾಯಿ ಜೋರಿಲ್ಲ. ಬಾಯಿಗೇನ್ ಬರುತ್ತೋ ಅದನ್ನ ಮಾತಾಡಲ್ಲ. ಸ್ವಲ್ಪ ಸಂಸ್ಕಾರ ಪದ್ಧತಿ ಇರೋಳು. ನಮ್ ವಿವೇಕ್ಗೆ ಈಡು ಜೋಡು ಎಲ್ಲ ಕೂಡ್ ಬರುತ್ತೆ. ಹೋಗ್ಲಿ ಬಿಡಿ ಆಂಟಿ, ನನ್ ಹಾಗೆ ಒಳ್ಳೆ ಹುಡುಗಿ ನಿಮಗ್ ಕೂಡ ಸೊಸೆಯಾಗಿ ಸಿಕ್ತಿದ್ದಾಳೆ ಅಂತಾಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮನೀಷಾ. ಸರಿ ಆಂಟಿ, ನಾನು ಹೊರಗಡೆ ಹೋಗಿ ಸ್ವಲ್ಪ ಲೇಟಾಗಿ ಬರ್ತೀನಿ. ಮನೇಲಿ ಯಾರಾದ್ರೂ ಕೇಳಿದ್ರೆ ಸ್ವಲ್ಪ ಮ್ಯಾನೇಜ್ ಮಾಡಿ. ಎಲ್ಲಿಗೆ ಮನೀಷಾ? ತುಂಬಾ ದಿನ ಆದ್ಮೇಲೆ ಫ್ರೆಂಡ್ ಪಬ್ಗೆ ಹೋಗೋಣ ಅಂದ್ಲು, ಅದಕ್ಕೆ ಹೋಗ್ತಿದ್ದೀನಿ. ಈ ಪಬ್ ಪಾರ್ಟಿ ಎಲ್ಲಾನು ಸ್ವಲ್ಪ ದಿನ ದೂರ ಇಡು ಮನೀಷಾ. ಅರವಿಂದ್ ಅಕ್ಕಂಗೆ ಇದೆಲ್ಲ ಗೊತ್ತಾದ್ರೆ ನಿನ್ ಮೇಲಿರೋ ಅಭಿಪ್ರಾಯ ಬದ್ಲಾಗುತ್ತೆ. ಕಮಾನ್ ಆಂಟಿ, ಅರವಿಂದ್ ಆಂಟಿಗೆ ಹೇಗ್ ತಿಳಿಯತ್ತೆ? ಹೇಳಿದ್ರೆ ನೀವ್ ಹೇಳ್ಬೇಕು, ಇಲ್ದಿದ್ರೆ ನಾನ್ ಹೇಳ್ಬೇಕು. ಇಬ್ರು ಹೇಳ್ದೆ ಇದ್ರೆ ಹೇಗ್ ಗೊತ್ತಾಗುತ್ತೆ? ಹಾಗಲ್ಲ ಮನೀಷಾ, ಇನ್ನೊಂದ್ಸಲ ಯೋಚನೆ ಮಾಡು. ಆಂಟಿ, ಈ ಮಿತ್ರ ಮತ್ತೆ ಭಾಗ್ಯನ್ ಮಧ್ಯೆ ಸಿಕ್ಕಾಕೊಂಡು ನನಗ್ ಉಸಿರು ಕಟ್ಟದಾಗಿದೆ. ನಂಗ್ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು. ಅದು ಅಲ್ದೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ತುಂಬಾ ದಿನ ಆಗಿದೆ. ಪ್ಲೀಸ್ ಆಂಟಿ, ಬೇಡ ಅನ್ಬೇಡಿ. ನಾನ್ ರೆಡಿಯಾಗಿ ಹೊರಡ್ತೀನಿ, ಓಕೆನಾ? ಓಕೆ. ಮದ್ವೆ ಆಗೋವರೆಗೂ ಸ್ವಲ್ಪ ಹುಷಾರಾಗಿರ್ಬಾರ್ದಾ? ಭಾಗ್ಯ ಹೇಗೋ ಹೊರಟು ಹೋಗ್ತಾಳೆ, ಇನ್ನು ರಾಜ್ಯ ಎಲ್ಲ ಹೇಗೋ ನಂದೇ ಅಲ್ವಾ ಅನ್ಕೊಂಡ ಹಂಗಾಗಿದೆ. ಈ ವಿಷಯ ಎಲ್ಲ ಅರವಿಂದ್ ಅಕ್ಕಂಗ್ ಗೊತ್ತಾದ್ರೆ ಮನುಷ್ಯನು ಕೂಡ ಮನೆಯಿಂದ ಕಳಿಸ್ತಾಳೆ. ಇದು ಮನುಷ್ಯಗ್ ಅರ್ಥನೇ ಆಗ್ತಿಲ್ಲ. ಮಾಮ್ ನೋಡಿದ್ರೆ ಫ್ರೆಂಡ್ ಮಗಳನ್ನ ಕರ್ಕೊಂಡು ಬಂದು ಮದುವೆ ಮಾಡ್ತೀನಿ, ಫ್ರೆಂಡ್ ಮಗಳ ಜೊತೆ ಹನಿಮೂನಿಗೆ ಕಳಿಸ್ತೀನಿ ಅಂತ ಅವತ್ತಿಂದ ಒಂದೇ ಸಮ ಹಠ ಮಾಡ್ತಾ ಇದ್ದಾಳೆ. ನಾನು ಏನ್ ಮಾಡ್ಲಿ ಈಗ? ಒಂದ್ ಕಡೆ ಮಾಮ್ ಹೇಳಿದಕ್ಕೆ ಒಪ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಹಾಗಂತ ಇಲ್ಲ ಅಂತ ಹೇಳೋದಕ್ಕೆ ಜಾನು ಕಾರಣನ ಅನ್ನೋ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ನನ್ನ ಮನ್ಸಲ್ಲಿ ಜಾನು ಇದ್ದಾಳ. ಜಾನುನ ನಾನು ನಿಜವಾಗ್ಲೂ ಲವ್ ಮಾಡ್ತಿದ್ದೀನ? ಅಯ್ಯೋ, ಯಾಕಿಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ? ಮೊದಲು ಆ ಕ್ಲಾರಿಟಿ ತಗೋಬೇಕು. ಆದ್ರೆ ಈಗ ನನ್ನ ಮನ್ಸಲ್ಲಿ ಜಾನು ಇದಳೋ ಇಲ್ವೋ ಅನ್ನೋ ಕ್ಲಾರಿಟಿ ತಗೋಬೇಕಾ, ಅಥವಾ ಜಾನು ಮನ್ಸಲ್ಲಿ ನಾನಿದ್ದೀನಾ ಇಲ್ವಾ ಅನ್ನೋ ಕ್ಲಾರಿಟಿನ ಮೊದಲು ತಗೋಬೇಕಾ? ವಾಟ್ ಎವರ್ ಇಟ್ ಮೇ ಬಿ, ಮೊದಲು ಜಾನುನ ಮೀಟ್ ಆಗಬೇಕು. ನಿಜವಾಗ್ಲೂ ಅವಳು ನನ್ನ ಬಗ್ಗೆ ಏನು ಅನ್ಕೊಂಡಿದ್ದಾಳೆ ಅಂತ ತಿಳ್ಕೋಬೇಕು. ಅವಳ ಮನ್ಸಲ್ಲಿ ನಾನು ಇದೀನಾ ಇಲ್ವಾ ಅನ್ನೋ ಕನ್ಫರ್ಮೇಶನ್ ಸಿಗ್ಬೇಕು. ಇಲ್ಲ ಇಲ್ಲ, ಈ ರೀತಿ ಫೋನಲ್ಲ, ನಾಳೆ ಡೈರೆಕ್ಟ್ ಆಗಿ ಹೋಗಿ ಅವಳ ಹತ್ರನೇ ಮಾತಾಡ್ತೀನಿ. ನನ್ನ ಇಂಟರ್ವ್ಯೂ ಆಗಿದ್ದೇ ತಡ. ಮನೀಷಾ ಈ ಫೈಲ್ ಕೊಟ್ಬಿಟ್ಲು, ಇದನ್ನ ಸ್ಟಡಿ ಮಾಡು ಅಂದ್ಲು. ಅಂದ್ರೆ ಮತ್ತೆ ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾಳೋ ಏನೋ. ಈ ಪೇಪರ್ಸ್ನ ಮಿತ್ರ ಅವ್ರ ಏನಾರು ನೋಡಿದ್ರೆ ಕತೆ ಮುಗ್ದ ಹಾಗೆ. ನಿನ್ ಹತ್ರ ಇದು ಹೇಗ್ ಬಂತು ಅಂತ ಕೇಳಿದ್ರೆ ಏನ್ ಹೇಳೋದು?
ಯಾವ ಪೇಪರ್ಸ್ ಅದು? ಇಲ್ಲಿ ಕೊಡು 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 ಅಂತ ಹೇಳಿದ್ರೆ ಅಯ್ಯೋ ಕೊಡು. ಬರೀ ಪೇಪರ್ಸೇ ತಾನೆ, ಏನೋ ವಜ್ರ ಅನ್ನೋ ಥರ ಫೀಲ್ ಆಗ್ತಿದ್ಯಾ? ಬೇರೆ ಕಂಪ್ನಿಯವ್ರ ಪೇಪರ್ಸ್ ಅಲ್ವಾ, ನೀವ್ ನೋಡೋದು ಯಾಕೆ ಅಂತ. ಹೌದೌದು, ಇದೇನೋ ಎಕ್ಸಾಮಿನೇಷನ್ ಸೆಂಟರು, ಅದನ್ನ ನೋಡಿ ನಾನು ಕಾಪಿ ಮಾಡಿಬಿಡ್ತೀನಿ ಅಲ್ವಾ? ಅದು ಸರಿ, ಯಾವ ಕಂಪ್ನಿಗೆ ಸೇರ್ಕೊಂಡಿದ್ಯಾ ಹೇಳು, ಪರವಾಗಿಲ್ಲ. ನಾನು ಹೋಗಿ ನಿನ್ನ ಜಾಬ್ ಏನು ಕಿತ್ಕೊಳ್ಳಲ್ಲ. ಹೇಳಿದ್ರೆ ನೀವೇನ್ ಮಾಡ್ತೀರಾ? ಅಷ್ಟಕ್ಕೂ ನಾನು ಯಾವ ಕಂಪ್ನಿಲಿ ಕೆಲಸ ಮಾಡಿದ್ರೆ ನಿಮ್ಗೇನು? ನೀನೆಲ್ಲಾದರೂ ಕೆಲಸ ಮಾಡ್ಕೊ, ಎಷ್ಟು ಸ್ಯಾಲ್ರಿ ಆದರೂ ತಗೋ, ನನಗೆ ಸಂಬಂಧ ಇಲ್ಲ. ಆದರೆ ಮೊನ್ನೆ ಯಾವುದೋ ಒಂದು ಫ್ರಾಡ್ ಕಂಪ್ನಿಗೆ ಸೇರೋಕೆ ಹೋಗಿ ಸುಮ್ಮನೆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಯಲ್ಲ, ಅದಕ್ಕೆ ಗೊತ್ತಿದ್ರೆ ಒಳ್ಳೇದು ಅಂತ ಕೇಳಿದೆ. ಈ ಸಲ ಒಳ್ಳೆ ಕಂಪ್ನಿಲೇ ಜಾಯಿನ್ ಆಗಿದ್ದೀನಿ, ನೀವೇನ್ ಚಿಂತೆ ಮಾಡ್ಬೇಕಾದ ಅಗತ್ಯ ಇಲ್ಲ. ಆದರೂ ಈ ಜಾಬ್ ಎಲ್ಲ ನಿಂಗೆ ಯಾಕೆ ಭಾಗ್ಯ? ಹಠ ಹಿಡಿದು ಕೂತಿದ್ಯಾ ಹೊರತು ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಿಲ್ಲ. ಮಿತ್ರ ಅವರೇ, ಪ್ಲೀಸ್ ಈ ವಿಷಯದ ಬಗ್ಗೆ ಹೇಳೋಕ್ಕಾಗ್ಲಿ ತಡೆಯೋಕ್ಕಾಗ್ಲಿ ಪ್ರಯತ್ನ ಮಾಡಬೇಡಿ. ನಾನೀಗಾಗ್ಲೇ ನಿರ್ಧಾರ ಮಾಡಾಯ್ತು, ಕೆಲ್ಸಕ್ಕೆ ಹೋಗ್ತೀನಿ. ಇನ್ನಿದ್ರ ಬಗ್ಗೆ ಚರ್ಚೆ ವಾದಗಳು ಬೇಡ ಅನ್ಸುತ್ತೆ. ಸರಿ, ನೀನೇನಾದರೂ ಮಾಡ್ಕೊ, ಆದರೆ ಎಲ್ಲಿ ಸೇರ್ಕೊಂಡಿದ್ಯಾ ಆ ಕಂಪ್ನಿ ಹೆಸರಾದ್ರೂ ಹೇಳು. ಇವತ್ತಲ್ದೇ ಇದ್ರೆ ನಾಳೆ ಆದರೂ ಗೊತ್ತೇ ಆಗುತ್ತೆ. ನೀನು ಹೇಳದೇ ಇದ್ರು ನಾನೇ ತಿಳ್ಕೊತೀನಿ ಬಿಡು. This is a private party. Private party. Private party. Private party. ತುಂಬಾ ದಿನ ಆದ್ಮೇಲೆ ಪಬ್ಬಕ್ಕೆ ಬಂದಿದ್ಯಲ್ವಾ? ಈ ಮಧ್ಯ ನನಗೂ ಆಗ್ಲೇ ಇಲ್ಲ, ಫುಲ್ ಬ್ಯುಸಿ ಆಗ್ಬಿಟ್ಟೆ. ಹೌದು ಬಿಡು. ಪ್ರೀತಿಸ್ದವನು ಬೇರೆ ಯಾರನೋ ಮದ್ವೆ ಆದ, ಪ್ರೀತಿಸ್ದವನ್ನ ಮತ್ತೆ ಲವರ್ ತರ ಮೇಂಟೈನ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗಲ್ದ? ಹೋಗೆ, ನಿನಗ್ ಕಾಮಿಡಿ ಅನ್ಸುತ್ತಾ? ಆದ್ರೆ ಅಲ್ಲಿ ಮ್ಯಾಟ್ರ್ ತುಂಬಾ ಸೀರಿಯಸ್. ಸರಿ ಬಿಡು, ಪಬ್ಬಕ್ ಬಂದಾಗ ಅದನ್ನೆಲ್ಲ ಮರ್ತ್ ಬಿಡು, ಹ್ಯಾಪಿಯಾಗಿ ಎಂಜಾಯ್ ಮಾಡು. ಲೆಟ್ಸ್ ಡ್ಯಾನ್ಸ್. ಚೀರ್ಸ್. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ, ಯಾ ರೈಟ್ ನಾವು ಆ ಫೈಲ್ ನನ್ನ ಹತ್ರನೇ ಇದೆ. ಏನು, ನಾಳೆ ಒಳಗೆ ಆ ಫೈಲ್ ಸ್ಟಡಿ ಮಾಡ್ಬೇಕಾ? ಈಗ ಅಂತ ಅರ್ಜೆನ್ಸಿ ಏನಿದೆ? ಸರಿ ಸರಿ, ನಾನೇನಾದ್ರು ಮಾಡ್ತೀನಿ ಬಿಡು. ಏನಾಯ್ತು? ತುಂಬಾ ದಿನ ಆದ್ಮೇಲೆ ಚೆನ್ನಾಗಿ ಎಂಜಾಯ್ ಮಾಡಕ್ ಬಂದ್ರೆ ಈಗ ಮತ್ತೆ ಆಫೀಸ್ ವರ್ಕ್ ಬಂತು. ಈಗ ಅರ್ಜೆಂಟಾಗಿ ಒಂದು ಫೈಲ್ ಸ್ಟಡಿ ಮಾಡಿ ರಿಪೋರ್ಟ್ ರೆಡಿ ಮಾಡಬೇಕು. ಮತ್ತಿವಾಗ ಏನ್ ಮಾಡ್ತೀಯಾ? ಸರಿ, ನೀವು ಹೋಗಿ ಎಂಜಾಯ್ ಮಾಡ್ತೀರಿ, ನಾನು ಹಾಫ್ ಆನ್ ಅವರಲ್ಲಿ ಬರ್ತೀನಿ. ಸರಿ, ಬೇಗ ಬಾ. ನಿನ್ನೆ ಕೆಲ್ಸಕ್ಕೋಸ್ಕರ ಕೊಟ್ಟಿರೋ ನಂಬರ್ಗೆ ಮನೀಷಾ ಕಾಲ್ ಮಾಡ್ತಿದ್ದಾಳಲ್ಲ, ಅಂದ್ರೆ ಕೆಲ್ಸದ ಬಗ್ಗೆ ಏನಾದ್ರೂ ಮಾತಾಡ್ಬೇಕಿತ್ತಾ? ಹಲೋ ಮನೀಷಾ ಮೇಡಮ್, ಹೇಳಿ.
ಹಲೋ ಭಾಗ್ಯಲಕ್ಷ್ಮಿ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳು. ರೈಟ್ ನಾವು ನಾನು ಓವರ್ ದ ವೆನ್ಯೂಸ್ ಪಬ್ಬಲ್ಲಿದ್ದೀನಿ. ಅರ್ಜೆಂಟಾಗಿ ಇಲ್ಲಿಗೆ ಬಾ. ಪಬ್ಗ ನಾನಾ ನಾನ್ ಯಾಕೆ ಮೇಡಮ್? ನೀಲ್ ಬಂದು ನೀನ್ ಕುಡ್ದು ಡ್ಯಾನ್ಸ್ ಮಾಡೋ ಅಗತ್ಯ ಇಲ್ಲ. ಆಫೀಸ್ ಕೆಲಸ ಇದೆ, ಅರ್ಜೆಂಟಾಗಿ ಬಾ. ಈ ಟೈಮಲ್ಲಿ ಆಫೀಸ್ ಕೆಲಸ ಏನು ಮೇಡಮ್? ನಿನಗ್ ಮೊದಲೇ ನಾವು ಇನ್ಫಾರ್ಮ್ ಮಾಡಿದ್ವಿ 24 hours ಅವೈಲೇಬಲ್ ಇರಬೇಕು ಅಂತ. ಮರ್ತ್ಬಿಟ್ಯಾ? ಹೇಳಿದ್ರಿ ಮೇಡಮ್, ಆದ್ರೆ ಇಲ್ಲ, ಹೋದ್ರೆ ಇಲ್ಲ. ನಾನು ನಿನಗೆ ಲೊಕೇಶನ್ ಕಳಿಸ್ತೀನಿ, ಅರ್ಜೆಂಟಾಗಿ ಇಲ್ಲಿಗೆ ಬಾ ಅಷ್ಟೇ. ಆಯ್ತು ಮೇಡಮ್. ಮನೀಷಾ ಏನೋ ಇಷ್ಟು ಅರ್ಜೆಂಟಾಗಿ ಬಾ ಅಂತಿದ್ದಾಳೆ. ಈಗ ನಾನು ಮತ್ತೆ ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅತ್ತೆ, ಆಗ್ಲಿಂದ ಕೆಮ್ತಾನೆ ಇದ್ದೀರಲ್ಲ, ಟ್ಯಾಬ್ಲೆಟ್ಸ್ ತಗೊಂಡ್ರಾ? ತಗೊಂಡೆ ಅರವಿಂದ. ಒಂದೊಂದ್ಸಲ ಆ ಇಂಗ್ಲಿಷ್ ಮೆಡಿಸಿನ್ಗೆ ಗಂಟ್ಲು ಕೇಳಲ್ಲ, ಈ ಕೆಮ್ಮು ಹೋಗಲ್ಲ. ಆಗಾಗ ನಮ್ಮ ಮನೆ ಕಷಾಯ ಮಾಡಿ ಕುಡಿದ್ರೇನೆ ಈ ಕೆಮ್ಮು ಸ್ವಲ್ಪ ಆದ್ರೂ ಹತೋಟಿಲಿ ಇರೋದು. ಸರಿ, ಈಗ ಹಾಸ್ಪಿಟಲ್ಗಾದ್ರೂ ಹೋಗೋಣ ಅಜ್ಜಿ. ಹಾಸ್ಪಿಟಲ್ ಏನು ಬೇಕಾಗಿಲ್ಲ ಮಿತ್ರ. ಆಗಾಗ ಭಾಗ್ಯ ಮನೆ ಕಷಾಯ ಮಾಡ್ಕೊಡ್ತಿದ್ಲು, ಅದೇನಾದ್ರೂ ಕುಡಿದ್ರೆ ಈ ಕಡಿಮೆ ಆಗ್ತಿತ್ತು. ನೀವೇನು ಯೋಚನೆ ಮಾಡ್ಬೇಡಿ. ಏ ಸುಧೀರ್, ಇಲ್ಬಾ. ಹಾ ಹೇಳಿ ಅಜ್ಜಿ. ಹೋಗಿ ಸ್ವಲ್ಪ ಕೆಮ್ಮಿನ ಕಷಾಯ ಮಾಡ್ಕೊಂಡ್ ಬರ್ತೀಯಾ? ನನಗ್ ಭಾಗ್ಯತ್ಗೆ ಮಾಡ್ದಾಗ ಮಾಡಕ್ ಬರಲ್ಲ ಅಜ್ಜಿ. ಭಾಗ್ಯ ಮಾಡಿದ ಹಾಗೆ ಬೇಕಾಗಿಲ್ಲ, ಸ್ವಲ್ಪ ಆಚೆ ಈಚೆ ಆದ್ರೂ ಪರವಾಗಿಲ್ಲ. ಸರಿ ಆಯ್ತು ಅಜ್ಜಿ. ಅಜ್ಜಿ, ಮನೇಲಿ ಆ ಸಾಮಗ್ರಿ ಕಾಣಿಸ್ತಿಲ್ಲ ಅಜ್ಜಿ. ಕಾಣ್ತಿಲ್ಲ ಅಂದ್ರೆ ಏನರ್ಥ? ನಿಮಗ್ ಕಷಾಯ ಮಾಡೋದಿಕ್ಕೆ ಭಾಗ್ಯ ಅದಕ್ಕೆ ಆ ಬೇರೆನೆ ಬಳಸ್ತಿದ್ರು, ಈಗ ಎಲ್ಲಿಟ್ಟಿದಾರೋ ಗೊತ್ತಿಲ್ಲ. ಆ ಮಾತ್ನ ಅವಳ ಹತ್ರನೇ ಕೇಳೋದಲ್ವಾ? ಭಾಗ್ಯ ಅದಕ್ಕೆ ಮನೇಲಿ ಇಲ್ವಲ್ಲ. ಭಾಗ್ಯ ಮನೇಲಿ ಇಲ್ವಾ? ಎಲ್ಗೋದ್ಲು? ಏನೋ ಗೊತ್ತಿಲ್ಲ ಮಿತ್ರ ಅಣ್ಣ, ಈಗಷ್ಟೇ ಹೊರಗೋದ್ರು. ಎಲ್ಲಿಗೆ ಅಂತ ನಂಗಂತೂ ಹೇಳಲಿಲ್ಲ. ಸರಿ, ನೀನ್ ಅಂಗಡಿಗೆ ಹೋಗಿ ಬೇರ್ಗಳನ್ನ ತಗೊಂಡ್ ಬಂದು ಕಷಾಯ ಮಾಡಿ ಅತ್ತೆ ಕೊಡು. ಸರಿ ಅಮ್ಮ. ಮನೆ ಸೊಸೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾಳಲ್ಲ, ಒಂದ್ 6 ತಿಂಗಳು ಈ ಮನೆ ನಿಯಮದ ಪ್ರಕಾರ ನೆಟ್ಟಗ್ ನಡ್ಕೊಳ್ಳೋದಕ್ಕೂ ಆಗಲ್ವಾ? ಅರ್ಧರಾತ್ರಿ ಇಲ್ಲ, ಮಧ್ಯರಾತ್ರಿ ಇಲ್ಲ, ಯಾವಾಗ ಬೇಕೋ ಅವಾಗ ಆಚೆ ಹೋಗ್ತಾಳೆ, ಯಾವಾಗ ಬೇಕೋ ಅವಾಗ ಮನೆಗೆ ಬರ್ತಾಳೆ. ಅರವಿಂದ, ಅವಳು ಯಾವ ಕೆಲ್ಸದ ಮೇಲೆ ಹೋಗಿದ್ದಾಳೋ ಏನೋ? ಯಾವ ಕೆಲ್ಸದ ಮೇಲೆ ಹೋದ್ರು ಯಾರಿಗಾದ್ರೂ ಒಬ್ರಿಗೆ ಹೇಳಿ ಹೋಗ್ಬೇಕಲ್ವಾ? ವಿಚ್ಛೇದನ ತಗೋತಾ ಇದ್ರು ಕೂಡ ಇನ್ನೂ ಈ ಮನೆ ಸೊಸೆ ಸ್ಥಾನದಲ್ಲೇ ಇದ್ದಾಳೆ. ಅವಳಿಗೇನಾದ್ರೂ ಆದ್ರೆ ಯಾರ್ದು ಹೇಳಿ ರೆಸ್ಪಾನ್ಸಿಬಿಲಿಟಿ? ಅವಳಿಗೇನಾದ್ರೂ ಆದ್ರೆ ಅಂತ ಈಗ ಯೋಚನೆ ಮಾಡ್ತಿದ್ಯಾ? ಅವಳ ಮೇಲಿನ ಜವಾಬ್ದಾರಿ ಈಗ ನೆನಪಾಗ್ತಾ ಇದೆಯಾ? ಭಾಗ್ಯ ಈ ಮನೆ ಸೊಸೆ ಸ್ಥಾನದಲ್ಲಿದ್ದಾಳೆ. ಸರಿ ಆಯ್ತು, ಅವಳನ್ನ ಮನೆ ಸೊಸೆ ತರ ಯಾರಾದ್ರೂ ನೋಡ್ತಿದ್ದೀರಾ? ಅಟ್ಲೀಸ್ಟ್ ಒಬ್ಬ ಮನುಷ್ಯಳಾಗಾದ್ರೂ ಯಾರಾದ್ರೂ ನೋಡ್ತಾ ಇದ್ದೀರಾ? ಯಾರು ಅವಳಿಗೆ ಆ ಬೆಲೆ ಕೊಡದೇ ಇರೋದ್ರಿಂದಾನೆ ಯಾರಿಗೂ ಏನು ಹೇಳದೇ ಇದ್ದಾಳವಳು. ಯಾರು ಅವಳಿಗೆ ಸಹಾಯ ಮಾಡೋದಿಕ್ ಸಿದ್ಧ ಇಲ್ಲದೆ ಇರೋದ್ರಿಂದಾನೆ ಅವಳ ಕೆಲಸನ ಅವಳು ಮಾಡ್ಕೋತಾ ಇದ್ದಾಳೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡದೆ ಈ ರಾದ್ಧಾಂತಗಳೆಲ್ಲ ಯಾಕೆ ಮಾಡ್ತಿದ್ಯಾ ಅರವಿಂದ? ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ ಸಾಕುರಿ. ಎಂಥ ಸಂದರ್ಭದಲ್ಲಾದ್ರೂ ಇಷ್ಟೊತ್ತಿಗೆ ಆಚೆ ಹೋಗ್ಬೇಕಾಗ್ ಬಂದ್ರೆ ಯಾರಿಗಾದ್ರೂ ಒಬ್ರಿಗೆ ಹೇಳಿ ಹೋಗ್ಬೇಕು. ಈ ತರ ಸ್ವಂತ ನಿರ್ಧಾರಗಳನ್ನ ತಗೊಂಡು ಸಮಯ ಸಂದರ್ಭ ಯಾವ್ದು ಇಲ್ಲೇ ಇಷ್ಟ ಬಂದಾಗ ಮನೆಗ್ ಬರ್ತೀನಿ ಅಂದ್ರೆ ನಾನ್ ಸಹಿಸ್ಕೊಳಲ್ಲ, ಕ್ಷಮಿಸೋದು ಇಲ್ಲ. ಬರ್ತಾಳಲ್ವಾ, ಅವಾಗ ತೋರಿಸ್ತೀನಿ ನಾನೇನು ಅಂತ.
ಹಲೋ ಮೇಡಮ್, ಹೌ ಆರ್ ಯು? ನೀವು ಏನ್ ಮೇಡಮ್, ಈ ಕಳ್ಸೋ ಬೀಜನೆ ಮರ್ತೋಗ್ಬಿಟ್ರಾ? ಮೈಗೆ ಕಾಷಾಯ ವಸ್ತ್ರ ಕೊಟ್ರಿ, ಹಣೆಗೆ ಹಚ್ಕೊಳಕ್ಕೆ ವಿಭೂತಿ ಕೊಟ್ರಿ, ಬೇಕು ಅಂದಾಗೆಲ್ಲ ದುಡ್ಡು ಕೊಡ್ತಿದ್ರಲ್ಲ, ಅಂತದ್ರಲ್ಲಿ ಅಷ್ಟ್ ಬೇಗ ಹೆಂಗ್ ಮರ್ತ್ಬಿಟ್ರಿ ಮೇಡಮ್? ಓ ಸ್ವಾಮೀಜಿ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಾರಾ? ಅದಕ್ಕೆ ಗುರ್ತೇ ಸಿಗ್ಲಿಲ್ಲ. ನೀನ್ ಯೂನಿಫಾರ್ಮ್ ಕಾಶಿ ವಸ್ತ್ರದಲ್ಲಿ ಇದ್ದಿದ್ರೆ ತಕ್ಷಣ ಕಂಡು ಹಿಡಿತಿದ್ದೆ. ಹೌದು, ನೀವೇನಿಲ್ಲಿ? ಸ್ವಾಮೀಜಿ ವೇಷ ಹಾಕೊಂಡ್ ಮಾತ್ರಕ್ಕೆ ಲೈಫ್ ಅಲ್ಲಿ ಈ ತರ ಎಲ್ಲ ಎಂಜಾಯ್ ಮಾಡ್ಬಾರ್ದಾ ಮೇಡಮ್ ಹೇಳಿ? ಕರೆಕ್ಟ್ ಬಿಡು. ಒರಿಜಿನಲ್ ಸ್ವಾಮೀಜಿ ಆಗಿದ್ರೆ ನಿಯಮ ನಿಷ್ಠೆ ಇರುತ್ತೆ, ಆದ್ರೆ ಕಳ್ ಸ್ವಾಮೀಜಿಗಿರತ್ತ? ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಮೇಡಮ್ ನಾನಿನ್ ಬರ್ತೀನಿ, ನೀವ್ ಎಂಜಾಯ್ ಮಾಡಿ. ಬೇಬೆ ಮೇಡಮ್, ಹಲೋ ಮೇಡಮ್. ಓ ಭಾಗ್ಯಲಕ್ಷ್ಮಿ ಬಂದ್ಬಿಟ್ಯಾ? ಭಾಗ್ಯಲಕ್ಷ್ಮಿ ಇದ್ರಲ್ಲಿ ಕೂಡ ಭಾಗ್ಯ ಇದೆ. ನನಗ್ ತುಂಬಾ ಇರಿಟೇಟ್ ಆಗ್ತಿದೆ. ಆ ಹೆಸರು ಕೇಳಿದ್ರೆ ಸಾಕು ನಂಗ್ ಮೈಯೆಲ್ಲ ಉರಿಯತ್ತೆ. ನೋಡು ಭಾಗ್ಯಲಕ್ಷ್ಮಿ, ನೀನೇನ್ ಅನ್ಕೋಬೇಡ, ನನಗ್ ಭಾಗ್ಯ ಅನ್ನೋ ಹೆಸರಂದ್ರೆ ತುಂಬಾ ಇರಿಟೇಷನ್. ಹಾ, ಒಂದ್ ಕೆಲ್ಸ ಮಾಡ್ತೀನಿ, ಇವತ್ತಿಂದ ನಿನ್ನ ಲಕ್ಕಿ ಅಂತ ಕರಿತೀನಿ. ನಿನಗ್ ಓಕೆ ಅಲ್ವಾ? ಓಕೆ ಮೇಡಮ್, ನಿಮ್ಗೆ ಹೇಗ್ ಕಂಫರ್ಟ್ ಅನ್ಸುತ್ತೋ ಹಾಗೆ ಕರೀರಿ. That's nice. ಅಷ್ಟಕ್ಕೂ ನನ್ನ ಇಲ್ಲಿ ಯಾಕೆ ಕರೆದಿದ್ದು? ಬಾ ಲಕ್ಕಿ, ಬಾ. ಮೇಡಮ್ ಕಮ್, ಪ್ಲೀಸ್ ಸಿಟ್, ಕೂತ್ಕೋ. ನೋಡು ಲಕ್ಕಿ, ಈ ರಾತ್ರಿ ಪೂರ್ತಿ ಈ ಫೈಲ್ ನೀನ್ ಸ್ಟಡಿ ಮಾಡಿ ಇದ್ರ ಮೇಲೆ ನೀನೊಂದು ರಿಪೋರ್ಟ್ ರೆಡಿ ಮಾಡ್ಬೇಕು. ನಾನಾ? ನೀನೇ. ನೋಡಿದ್ಯಲ್ಲ ನಾನು ಎಷ್ಟು ಬ್ಯುಸಿ ಆಗಿದ್ದೀನಿ. ಇವಾಗ ಇದೆಲ್ಲ ಮಾಡೋಕೆ ನನ್ಗಾಗಲ್ಲ. ಸೊ ನೀನೇ ಸ್ಟಡಿ ಮಾಡಿ ರಿಪೋರ್ಟ್ ರೆಡಿ ಮಾಡ್ಬೇಕು. ಸರಿ ಮೇಡಮ್. ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ಅಂದ್ರೆ ಇವ್ನ್ ನಿಜವಾದ ಸ್ವಾಮೀಜಿ ಅಲ್ವಾ? ಕಳ್ ಸ್ವಾಮೀಜಿನ? ಇಷ್ಟು ದಿನ ಅತ್ತೆ ಇವ್ನ್ ಹೇಳ್ತಿದ್ ಮಾತ್ನ ನಂಬ್ತಿದ್ರು. ಪಾಪ ಇವ್ನ್ ಮಾತ್ನ ಕೇಳಿ ಮೋಸ ಹೋಗ್ತಿದ್ದಾರೆ. ಇವ್ನ ಹೇಗಾದ್ರೂ ಹಿಡಿಬೇಕು. ಲಕ್ಕಿ, ನಿಲ್ಲು. ಎಲ್ಲಿಗೆ? ಪೂರ್ತಿ ಕೇಳಿಸ್ಕೊಳ್ದೇನೆ ಹೋಗ್ತಿದ್ಯಲ್ಲ. ಕೂತ್ಕೋ. ಮೇಡಮ್. ಕೂತ್ಕೋ. ಹೇಳಿ ಮೇಡಮ್. ಈ ಕೆಲ್ಸ ತುಂಬಾ ಇಂಪಾರ್ಟೆಂಟ್. ನಾಳೆ ರೆಡಿ ಮಾಡ್ಬೇಕಾದ ರಿಪೋರ್ಟ್ಸು ಕ್ಲೈಂಟ್ಸಿಗೆ ಕಳಿಸ್ಬೇಕು. ಯಾವ ಪರಿಸ್ಥಿತಿಯಲ್ಲೂ ಇಗ್ನೋರ್ ಮಾಡಬಾರ್ದು. ಓಕೆನಾ? ಓಕೆ ಮೇಡಮ್. ಇನ್ನು ನಾನು ಹೊರಡ್ಲಾ? ಹೊರಡು. ಮನೀಷಾ, ಬೇಗ ಬಾರೆ, ಲೆಟ್ಸ್ ಡ್ಯಾನ್ಸ್. ಐ ಆಮ್ ಕಮಿಂಗ್.